ಇದಾಯಿತು. ಅದರ ಮಧ್ಯದಲ್ಲಿ ಬಿ ಜೆ ಪಿದ ಇನ್ನೊಂದು ಎಮ್ ಜಿ ಮಹೇಶ್ ಅಂತ ಮುಖ್ಯ ವಕ್ತಾರರಿದ್ದರು ಬಿ ಜೆ ಪಿಗೆ. ಇದು ಸದಾನಂದ ಗೌಡರ ಕೇಸು, ಈ ಕೇಸು ಒಂದಕ್ಕೊಂದು ಕನೆಕ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಎಮ್ ಜಿ ಮಹೇಶ್ ಅಂತ ಮುಖ್ಯ ವಕ್ತಾರರಿದ್ದರು. ಆನಂತರ ಬರೀ ವಕ್ತಾರರಾಗಿದ್ದರು. ಅಶ್ವಥ್ ನಾರಾಯಣ ಅವರು ಮುಖ್ಯ ವಕ್ತಾರರಾದ ನಂತರ ಅವರನ್ನು ಪಕ್ಷದಿಂದ ಕಿತ್ತಾಕಿದ್ರು. ಇವತ್ತು 6 ವರ್ಷಗಳ ಕಾಲಕ್ಕೆ ಉಚ್ಚಾಟನೆ. ಯಾಕೆ? ಪಕ್ಷದ ಆನ್ಲೈನ್ನಲ್ಲಿ ನಡೆದ ಆಂತರಿಕ ಸಭೆಯಲ್ಲಿ ಪಕ್ಷಕ್ಕೆ ಮುಜುಗರವಾಗುವಂಥ ಮಾತುಗಳನ್ನು ಆಡಿದಾರವರು ಅಂತ. ಸದಾನಂದ ಗೌಡರು ಅದು ಆಡಿಯೋ ಅವ್ರದ್ದೇ ಅನ್ನುವುದಾದರೆ ಅದು ಪಕ್ಷದ ಶಿಸ್ತಿನ ಉಲ್ಲಂಘನೆಯ ಅಲ್ಲ. ಅದೇ ಮಾತುಗಳನ್ನು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದರೆ ಪಕ್ಷದ ಶಿಸ್ತಿನ ಉಲ್ಲಂಘನೆ ಅದು. ಈಗ ನಿತಿನ್ ನಬೀನ್ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಕ್ಕೆ ಬರುವುದಕ್ಕಿಂತ ಮುಂಚೆ ದಿಲ್ಲಿಯಿಂದ ಸಂಘಟನೆಗೆ ಸೇರಿದ ಇಬ್ಬರು ಹಿರಿಯರು ಬಂದು ಅನೇಕ ಜನ ಬಿ ಜೆ ಪಿ ಹಿರಿಯ ನಾಯಕರುಗಳನ್ನು ಮಾತಾಡಿಸಿ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಮುಂದೇನು ಮಾಡಬೇಕು ಅಂತ ಅಭಿಪ್ರಾಯ ಕೇಳಿದ್ದಾರೆ. 3 ರೀತಿಯ ಅಭಿಪ್ರಾಯಗಳು ವ್ಯಕ್ತವಾಗಿರುವ ಸಾಧ್ಯತೆ ಇದೆಯಪ್ಪ. ಒಂದು, ಸದಾನಂದ ಗೌಡರು ಹೇಳ್ದಂಗೆ ವಿಜಯೇಂದ್ರರನ್ನು ಬದಲಾವಣೆ ಮಾಡಿ ಹೊಸಬರನ್ನು ತಗೊಂಬನ್ನಿ, ಹೊಸ ವ್ಯವಸ್ಥೆ ಮಾಡಿ, ಒಂದು ಅಭಿಪ್ರಾಯ. ಇನ್ನೊಂದು, ಯಾವ ಕಾರಣಕ್ಕೂ ವಿಜಯೇಂದ್ರರನ್ನು ಟಚ್ ಮಾಡಬೇಡಿ, ಇದೇ ವ್ಯವಸ್ಥೆ ಕಂಟಿನ್ಯೂ ಆಗ್ತಾ ಹೋಗಲಿ, ಪರಿಸ್ಥಿತಿ ಸರಿ ಹೋಗುತ್ತೆ, ಎಲ್ರಿಗೂ ವಾರ್ನ್ ಮಾಡಿ, ನೀವು ವಿಜೇಂದ್ರರಿಗೆ ಸಪೋರ್ಟ್ ಮಾಡಬೇಕು ಅಂತ ವಾರ್ನ್ ಮಾಡಿ ಅನ್ನೋ ಅಭಿಪ್ರಾಯವು ವ್ಯಕ್ತವಾಗಿರಬಹುದು. 3ನೇ ಅಭಿಪ್ರಾಯ, ನೀವು ಏನು ಮಾಡ್ತೀರೋ ಮಾಡಿ, ನಿಮ್ಮ ನಿರ್ಣಯವೇ ಅಂತಿಮ, ನೀವೇನು ನಿರ್ಣಯ ತೆಗೆದುಕೊಳ್ತೀರೋ ಅದಕ್ಕೆ ತಕ್ಕನ ಕೆಲಸ ಮಾಡ್ತೀವಿ ಅನ್ನೋ 3 ಅಭಿಪ್ರಾಯಗಳು ವ್ಯಕ್ತ ಆಗಿರಬಹುದಪ್ಪ. ಸದಾನಂದ ಗೌಡರು ಅದರಲ್ಲೊಂದು ಅಭಿಪ್ರಾಯ. ಸದಾನಂದ ಗೌಡರು ಈ ಅಭಿಪ್ರಾಯವನ್ನು ಯಾರ ಎದುರಿಗೆ ವ್ಯಕ್ತಪಡಿಸಬೇಕು ಅನ್ನುವ ವಿಷಯದಲ್ಲಿ ಮೈಮರೆತಿದ್ದಾರೆ. ಆ ಮನುಷ್ಯ ಏನೋ ನಂಬಿಸಿರ್ಬೇಕು. ಅಮಿತ್ ಶಾ ಕೇಳಕ್ಕೆ ಹೇಳಿದ್ದಾರೆ ನಿಮ್ಮ ಅಭಿಪ್ರಾಯನ ಅಂತ ಕೇಳಿರ್ಬಹುದಪ್ಪ. ಹೇಳಿದ್ದಾರೆ ಸದಾನಂದ ಗೌಡರು. ಆಡಿಯೋ ರಿಲೀಸ್ ಆಗದೆ ಹೋದರೆ ನಾಯಕತ್ವ ಬದಲಾವಣೆಯ ವಿಷಯದಲ್ಲಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆಡಿಯೋ ಸದಾನಂದ ಗೌಡರದೇ ಅನ್ಕೊಂಡು ನಾನು ಹೇಳ್ತಾ ಇರೋದು, ನಾಯಕತ್ವ ಬದಲಾವಣೆಯಲ್ಲಿ ಸದಾನಂದ ಗೌಡರ ಅಭಿಪ್ರಾಯ ಏನು ಅಂತ ಯಾರಿಗೆ ಗೊತ್ತಾಗ್ತಿತ್ತು? ಹಾಗೆ ಎಮ್ ಜಿ ಮಹೇಶು ಆನ್ಲೈನ್ನಲ್ಲಿ ನಡೆದ ಪಕ್ಷದ ಸಭೆಯೊಳಗೆ ಏನೋ ಹೇಳಿದ್ರಂತೆ. ಅವರದ್ದು ಉಚ್ಚಾಟನೆ ಮಾಡಲಾಗಿದೆ ಅನ್ನುವ ಪತ್ರ ಲಿಂಗರಾಜ್ ಪಾಟೀಲ್ರ ಸಹಿಯೊಂದಿಗೆ, ಶಿಸ್ತು ಸಮಿತಿ ಅಧ್ಯಕ್ಷರು ಅವರ ಸಹಿಯೊಂದಿಗೆ ಬಂದಾಗ ನಾನು ನಮ್ಮ ರಿಪೋರ್ಟ್ರನ್ನ ಚೆಕ್ ಮಾಡಿದೆ ಏನಾಗಿತ್ತು ಅಂತ. ರಿಪೋರ್ಟ್ರ್ ಹೇಳಿದ್ರು, ಇತ್ತೀಚೆಗೆ ಕೊಟ್ಟಂಥ MLC ಟಿಕೆಟ್ಗಳ ವಿಷಯದಲ್ಲಿ ಅವ್ರಿಗೆ ಅಸಮಾಧಾನ ಇತ್ತು, ಆ ಅಸಮಾಧಾನವನ್ನು ತೋಡ್ಕೊಂಡಿದ್ದಾರೆ, ಜನ ಹಿಂಗಂತಾರೆ ಅಂತ ತೋಡ್ಕೊಂಡಿದ್ದಾರೆ ಅಂತ. ಉಚ್ಚಾಟನೆ ಮಾಡದೆ ಹೋಗಿದ್ರೆ ಅದು ಪಕ್ಷದ ಒಳಗಿನ ಚರ್ಚೆ. ಅದು ಎಮ್ ಜಿ ಮಹೇಶನ್ ಬಹಿರಂಗವಾಗಿ ಬಂದು ಹೇಳಿರಲಿಲ್ಲ. ಇದನ್ನೆಲ್ಲ ನೋಡ್ತಾ ಇರುವಾಗ ನನಗೆ ಅಯ್ಯೋ ಪಾಪ ಅನ್ಸೋದು ಬಿ ಜೆ ಪಿಯ ಕಾರ್ಯಕರ್ತರುಗಳ ಬಗ್ಗೆ. ತುಂಬ ಡೆಡಿಕೇಟೆಡ್ ಕಾರ್ಯಕರ್ತರಿದ್ದಾರೆ, ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ, ಸಿದ್ಧಾಂತ ಬದ್ಧತೆಯ ಕಾರ್ಯಕರ್ತರಿದ್ದಾರೆ. ಅಲ್ಲಿ ಮೋದಿ ಅಮಿತ್ ಶಾ ಏನೋ ಸಣ್ಣ ಕೆಲಸ ಮಾಡಿದ್ರು ಇವ್ರಿಗೆ ಮೈ ತುಂಬ ರೋಮಾಂಚನ ಆಗತ್ತೆ. ಎಲ್ಲಂದ್ರಲ್ಲಿ ನಿಂತು ತಮ್ಮ ಪಕ್ಷವನ್ನು, ಸಿದ್ಧಾಂತವನ್ನು ಸಮರ್ಥನೆ ಮಾಡಿಕೊಳ್ತಾರೆ. ಅಂಥ ಕಾರ್ಯಕರ್ತರಿದ್ದಾರೆ. ದೇವದುರ್ಲಭ ಕಾರ್ಯಕರ್ತರು. ನಾಯಕತ್ವದ ಕಥೆ ಹಿಂಗಾಗಿದೆ ಇಲ್ಲಿ, ಲೀಡರ್ಶಿಪ್ ಕಥೆ ಹಿಂಗಾಗಿದೆ ಇಲ್ಲಿ. ಆರಂಭದಲ್ಲೇ ಹೇಳಿದ್ನಲ್ಲ, ದಿಕ್ಕು ತಪ್ಪಿದ ವಿರೋಧ ಪಕ್ಷ ಆಡಳಿತ ನಡೆಸುವವರಿಗೆ ವರದಾನ. ಅಲ್ಲಿ ಸೆಂಟ್ರಲ್ನಲ್ಲಿ ವಿರೋಧ ಪಕ್ಷಗಳ ದಿಕ್ಕು ತಪ್ಪಿದ್ದಾವೆ, ಆಡಳಿತ ನಡೆಸುವವರಿಗೆ ವರದಾನ. ರಾಜ್ಯದಲ್ಲಿ ವಿರೋಧ ಪಕ್ಷಗಳ ದಿಕ್ಕು ತಪ್ಪಿದ್ದಾವೆ, ಆಡಳಿತ ನಡೆಸುವವರಿಗೆ ವರದಾನ. ಎಷ್ಟೆಲ್ಲ ವಿಷಯಗಳಿದೆ ರೀ ಮಾತಾಡೋದಕ್ಕೆ, ಎಷ್ಟೆಲ್ಲ ವಿಷಯಗಳಿದೆ ಹೋರಾಟ ಮಾಡೋದಕ್ಕೆ. ನಡೀತಾ ಇರೋದೇನು ನೋಡಿ ಇಲ್ಲಿ. ಇದನ್ನು ಮತದಾರರ ಹಣೆ ಬರ ಅನ್ಕೋಬೇಕಷ್ಟೆ. ಮತದಾರನಿಗಿರುವ ಅಸಮಾಧಾನ, ಆಕ್ರೋಶ, ಸಿಟ್ಟು, ಅಭಿಪ್ರಾಯ ವಿಧಾನಸೌಧಕ್ಕೆ ತಲುಪೋದು ವಿರೋಧ ಪಕ್ಷದ ಮೂಲಕ. ಇಲ್ಲಿ ಇವರ ಅಸಮಾಧಾನಗಳೇ ಹಾಸಿ ಹೊತ್ಕೊಂಡು ಮಲ್ಕೊಳ್ಳೋಷ್ಟಾಗಿದ್ದಾವೆ ಇಲ್ಲಿ ನೋಡಿ. ಕರ್ನಾಟಕ ದುರಂತಕ್ಕೆ ಅಣ್ಣಾಮಲೈ ತಮಿಳುನಾಡಿನಲ್ಲಿ ಮಾಡಿದಂಥ ಒಂದು ಎಕ್ಸ್ಪೆರಿಮೆಂಟು ಕೂಡ ಇಲ್ಲಿ ಮಾಡೋದಿಲ್ಲ. ಅಂದರೆ ಇಲ್ಲ, ಆ ಒಂದು ನಾಯಕತ್ವ ಇಲ್ಲ ಅಂತ ಅನ್ಕೊಳ್ಳಿ. ಅಲ್ಲಿ ಎರಡೂ ಪ್ರಮುಖ ಪಕ್ಷಗಳಿಂದ ಜನ ಬೇಸತ್ತಿದ್ರು. ವಿಜಯ್ ಬಂದು ಏನೋ ಒಂದು ಹೊಸದಾರು ಮಾಡಿದ್ರಪ್ಪ, ಹೋಗಲಿ. ಸುಮ್ಮನೆ ಕಾರ್ಯಕರ್ತರಿಗೊಂದು 6 ತಿಂಗಳು ರಜಾ ಕೊಟ್ಟು ರಜಾ ಅಂದರೆ ಅವ್ರಿಗೆ ನೌಕರಿಲಿಲ್ಲ, ಬಟ್ ಸುಮ್ಮನೆ ಇದ್ಬಿಡ್ರಪ್ಪ, ನಮ್ಮ ಪಕ್ಷದಲ್ಲಿ ಏನಾಗ್ತಿದೆ ಏನೋ ತಲೆ ಕೆಡಿಸ್ಕೋಬೇಡಿ ನೀವು, ನಾವು ಹೆಂಗೋ ಸರಿ ಮಾಡ್ಕೊಂಡು ಬರ್ತೀವಿ ಅಂತಾರು ಹೇಳಬೇಕು. ಇವರು ಒಂದು 6 ತಿಂಗಳು ಸರಿ ಹೋದರೆ ಬರ್ತಾರೆ ಕಾರ್ಯಕರ್ತರು ವಾಪಸ್. ಇಲ್ಲದೆ ಹೋದರೆ ಅವರೇನು ಇನ್ನೊಂದು ಪಕ್ಷ ಧ್ವಜ ಹಿಡಿಯುವಂಥ ಕಾರ್ಯಕರ್ತರಲ್ಲ ನಿಮ್ಮವರು. ತಮ್ಮ ಪಾಡಿಗೆ ತಾವು ಮನೇಲಿರ್ತಾರೆ ಅಷ್ಟೇ. ತಮ್ಮ ದುಡಿಮೆ, ತಮ್ಮ ಫ್ಯಾಮಿಲಿ, ತಮ್ಮ ಹೆಂಡತಿ ಮಕ್ಕಳು ನೋಡ್ಕೊಂಡಾರು ಇರ್ತಾರೆ ಪಾಪ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.